ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್. ಸೊ ಫ್ರೆಂಡ್, ನಾವು ಇವತ್ತು ಈ ದ ರೆಸ್ಟೋರೇಷನ್ ಪೀರಿಯಡನ್ನು ನೋಡೋಣ. ಈಗ ಆಲ್ರೆಡಿ ತುಂಬ ಪೀರಿಯಡ್ಗಳನ್ನು ನೀವು ಆಲ್ರೆಡಿ ತಿಳ್ಕೊಂಡು ಬಂದಿದ್ದೀರಿ. ಅದೇ ರೀತಿ ನಾವು ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಇರ್ಬೋದು, ಹಾಗೆ ಚಾಸರ್ ಪೀರಿಯಡ್ ಇರ್ಬೋದು, ಶೇಕ್ಸ್ಪಿಯರ್ನ್ ಪೀರಿಯಡ್ ಇರ್ಬೋದು, ಹಾಗೆ ಜಕೋಬಿಯನ್ ಪೀರಿಯಡ್ ಇರ್ಬೋದು. ಈಗ ನಂತರ ಬರುವಂತಹ ಪೀರಿಯಡ್ ಯಾವುದಂದರೆ ಈ ರೆಸ್ಟೋರೇಷನ್ ಪೀರಿಯಡ್ ಅಂತ. ಇದು 1660ರಿಂದ 1700ವರೆಗೆ ನಡೆಯುವಂಥ ಒಂದು ಪೀರಿಯಡು. ಇಲ್ಲಿ ಏನು ನಡೆಯಿತು, ಯಾಕೆ ಇದನ್ನು ನಾವು ರಿಸ್ಟೋರೇಷನ್ ಪೀರಿಯಡ್ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆನೂ ತಿಳಿತಾ ಹೋಗೋಣ. ಅದಕ್ಕಿಂತ ಮೊದಲು ಏನು ಮಾಡೋಣ ಅಂತಂದರೆ, ಈ ಸೋಷಿಯಲ್ ಬ್ಯಾಕ್ಗ್ರೌಂಡನ್ನು, ಸೋಷಿಯಲ್ಲು, ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾಕೆ ಈ ಪೀರಿಯಡು ಒಂದು ಲಿಟ್ರೇಚರಲ್ಲಿ, ಎಸ್ಪೆಷಲಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದ್ದು, the restoration period which started from 1660 to 1700, and before that we have to know what is the social and political background including cultural background. The restoration period ಯಾವಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 1660ರಿಂದ ಪ್ರಾರಂಭ ಆಗುತ್ತೆ. ಇದು ಯಾಕೆ ಇದನ್ನು ರಿಸ್ಟೋರೇಷನ್ ಅಂತ ಕರಿತೀವಿ ಅಂದರೆ, ನಿಮಗೆ ಈಗ ಆಲ್ರೆಡಿ ಗೊತ್ತು, ಆಲಿವರ್ ಕ್ರಾಮ್ವೆಲ್ ಅನ್ನುವ ಒಬ್ಬ ವ್ಯಕ್ತಿ ಈ ಇಂಗ್ಲೀಷ್ ಸಿವಿಲ್ ವಾರ್ ನಡೆಯುತ್ತೆ. ಇಂಗ್ಲೀಷ್ ಸಿವಿಲ್ ವಾರ್ ಯಾವಾಗ ನಡೆಯುತ್ತೆ ಅಂತಂದರೆ, ಆ ಒಂದು ಪ್ಯೂರಿಟನ್ ಏಜಲ್ಲಿ ನಡೆಯುವಂಥ ಒಂದು ಸಿವಿಲ್ ವಾರ್ ಇದು. ಅಂದರೆ ಜನರ ಮಧ್ಯೆ ಒಂದು ಜನರು ದಂಗೆಗೀಳ್ತಾರೆ. ಯಾರ ವಿರುದ್ಧ ಅಂತಂದರೆ ಕಿಂಗ್ ಚಾರ್ಲ್ಸ್ ಫಸ್ಟ್ ಅಂತ. ಈ ಕಿಂಗ್ ಚಾರ್ಲ್ಸ್ ಫಸ್ಟ್ನ ಅವಧಿಯಲ್ಲಿ ಅವರೆಲ್ಲ ಜನರು ದಂಗೆಗೆದ್ದು ಆಮೇಲೆ ಆಲಿವರ್ ಕ್ರಾಮ್ವೆಲ್ನ ಒಂದು ಲೀಡರ್ಶಿಪ್ಪಲ್ಲಿ ಕಿಂಗ್ ಚಾರ್ಲ್ಸ್ನನ್ನು ಹೆಡ್ಡೆಡ್ ಅಂದರೆ ಕೊಲ್ಲಲಾಗತ್ತೆ. ಆಗ ಅದು 1649ರಲ್ಲಿ ಅವನನ್ನು ಕೊಲೆ ಮಾಡಲಾಗುತ್ತೆ. ಆಗ ಅವನ ಮಗನಾದಂತಹ ಕಿಂಗ್ ಚಾರ್ಲ್ಸ್ ಸೆಕೆಂಡ್ ಏನು ಮಾಡ್ತಾನೆ ಅಂದರೆ ಫ್ರಾನ್ಸ್ಗೆ ಓಡಿ ಹೋಗ್ತಾನೆ. ಸೊ ಈಗ ಆಲಿವರ್ ಕ್ರಾಮ್ವೆಲ್ನ ಆಳ್ವಿಕೆಯು ಕೊನೆಗೊಂಡು ಅವನು ತೀರಿ ಹೋಗ್ತಾನೆ ಮತ್ತು ತುಂಬ ಪೊಲಿಟಿಕಲ್ ಆಗಿ ತುಂಬ ಬದಲಾವಣೆಗಳುಗೊಳ್ಳುತ್ತವೆ. ಆಗ ಎಲ್ಲ ದಾರಿ ಸುಗಮವಾದ ನಂತರ ಈ ಕಿಂಗ್ ಚಾರ್ಲ್ಸ್ ಸೆಕೆಂಡ್ ಇದಾನಲ್ಲ, ಇವನು ಮತ್ತೆ ಫ್ರಾನ್ಸಿಂದ ಇಂಗ್ಲೆಂಡಿಗೆ ಮರಳುತ್ತಾನೆ. ಈ ಇಂಗ್ಲೆಂಡಿಗೆ ಬಂದಾಗ ಈ ಒಂದು ಪೀರಿಯಡ್ ರೀಸ್ಟೋರೇಷನ್ ಅಂತ. ರೀಸ್ಟೋರೇಷನ್ ಅಂತಂದರೆ ಮತ್ತೆ ಇರುವಂತಹ ಆ ಒಂದು ರಾಜಪ್ರಭುತ್ವ, ಮೊನಾರ್ಕಿಯನ್ನು ಮತ್ತೆ ಅಲ್ಲಿ ಇಂಗ್ಲೆಂಡಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲಿ ಮತ್ತೆ ರಾಜರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಏನು ಕೊನೆಗೊಳ್ಳುತ್ತೆ ಅಂದರೆ, ಆಲಿವರ್ ಕ್ರಾಮ್ವೆಲ್ನ ಕಾಮನ್ವೆಲ್ತ್ ಪೀರಿಯಡ್ ಕೊನೆಗೊಂಡು, ಅದು ಪ್ರಾರಂಭ ಆಗಿದ್ದು 1649ಇಂದ 1660ವರೆಗೆ. ಸೊ ಇದು ಕೊನೆಗೊಂಡು ಆಮೇಲೆ ರೀಸ್ಟೋರೇಷನ್ 1660ಇಂದ ಅಂಡರ್ ದಿ ಕಿಂಗ್ಶಿಪ್ ಆಫ್ ಚಾರ್ಲ್ಸ್ ಸೆಕೆಂಡ್ ಪ್ರಾರಂಭ ಆಗುತ್ತೆ. ಇದು ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಆಫ್ ರೆಸ್ಟೋರೇಷನ್ ಪೀರಿಯಡ್. ಇಲ್ಲಿ ನಾವು ಆಲಿವರ್ ಕ್ರಾಮ್ವೆಲ್ ಇವನನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದರೆ, ಈ ಪ್ಯೂರಿಟನ್ ಏಜ್ ಇದ್ದಾಗ, ಅಂದರೆ ಈ ರಿಸ್ಟೋರೇಷನ್ ಪೀರಿಯಡ್ಗಿಂತ ಮೊದಲು ಇರುವಂಥ ಪೀರಿಯಡು. ಆಗ ಇವನಿಗೆ ಲಾರ್ಡ್ ಪ್ರೊಟೆಕ್ಟರ್ ಅಂತ ಕರಿತಾ ಇದ್ರು. ಇವನು ಏನು ಎಸ್ಟಾಬ್ಲಿಷ್ ಮಾಡ್ತಾನೆ ಅಂದರೆ ಕಾಮನ್ವೆಲ್ತ್ ಪೀರಿಯಡನ್ನು, ಅಂದರೆ ಕಾಮನ್ವೆಲ್ತನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಏನಿದು ಕಾಮನ್ವೆಲ್ತ್ ಅಂತಂತಂದರೆ, ಇಲ್ಲಿ ಮೊನಾರ್ಕಿ ರಾಜಪ್ರಭುತ್ವವನ್ನು ಕಿತ್ತು ಎಸೆದು ಗುಡ್ ಅಂದರೆ ಒಳ್ಳೆಯ ಮತ್ತು ಮೋರಲ್ ನೈತಿಕವಾದಂತಹ ವಿಷಯಗಳನ್ನು ಜನರಿಗೆ ಹರಡಿಸೋದು ಮತ್ತು ಧಾರ್ಮಿಕ ನೀತಿಗಳನ್ನು ಮತ್ತು ಸ್ಪಿರಿಚುವಾಲಿಟಿಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು. ಇಂಥ ಒಂದು ಪೀರಿಯಡು, ಇಂಥ ಒಂದು ಯುಗಕ್ಕೆ ನಾವು ಕಾಮನ್ವೆಲ್ತ್ ಪೀರಿಯಡ್ ಅಂತಲೂ ಕರಿತೇವೆ. ಇಲ್ಲ ಎಲ್ಲ ಜನರು ಹೇಗಿರ್ತಾರೆ ಅಂದರೆ, ಈ ಆಲಿವರ್ ಕ್ರಾಮ್ವೆಲ್ನ ರೂಲಲ್ಲಿ ಮೊರಾಲಿಟಿ, ನೈತಿಕವಾಗಿ ಮತ್ತು ಧರ್ಮವನ್ನು ಪಾಲಿಸ್ತಾ ಇರ್ತಾರೆ ಮತ್ತು ಅಥಾರಿಟೇರಿಯನ್, ಯಾವುದು ಆಜ್ಞೆ ನೀಡಲಾಗುತ್ತೋ ಅದನ್ನು ಚಾಚು ತಪ್ಪದೆ ಧರ್ಮದ ವಿಷಯದಲ್ಲಿ ಪಾಲಿಸ್ತಾ ಇರ್ತಾರೆ. ಸೊ ಆಫ್ಟರ್ ಕ್ರಾಮ್ವೆಲ್ಸ್ ಡೆತ್, ಇಲ್ಲಿ ಕ್ರಾಮ್ವೆಲ್ನ ಮರಣ ಹೊಂದಿದ ನಂತರ, ಅಂದರೆ 1658ಅಲ್ಲಿ ಕ್ರಾಮ್ವೆಲ್ ಮರಣ ಹೊಂತಾನೆ. ಆಗ ದ ಕಾಮನ್ವೆಲ್ತ್ ವೀಕೆಂಡ್ ಪೊಲಿಟಿಕಲಿ. ಹಾಗೆ ಕಾಮನ್ವೆಲ್ತ್ ತುಂಬ ಆ ಒಂದು ಪೀರಿಯಡ್, ಅಂದರೆ ಕಾಮನ್ವೆಲ್ತ್ ಅಂದರೆ ಎಲ್ಲ ಜನರು, ಕಾಮನ್ ಪೀಪಲ್ ಸೇರಿಕೊಂಡು ಮಾಡುವ ಒಂದು ರಾಜಭಾರ. ಯಾರ ಅಂಡರ್ ಲೀಡರ್ಶಿಪ್ಪಲ್ಲಿ? ಆಲಿವರ್ ಕ್ರಾಮ್ವೆಲ್ನ ಲೀಡರ್ಶಿಪ್ಪಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದು ವೀಕ್ ಆಗ್ತಾ ಬರುತ್ತೆ. ಆಗ ಇನ್ 1660 ಏನು ಮಾಡ್ತಾನೆ ಅಂದರೆ ಚಾರ್ಲ್ಸ್ ಸೆಕೆಂಡ್, ನಾನು ಈಗಾಗಲೇ ಹೇಳಿದಂಗೆ, ಮತ್ತೆ ಯಾವ ಗದ್ದಿಗೆಗೆ ಅಂದರೆ ಇಂಗ್ಲೆಂಡಿನ ರಾಜನಾಗಿ ಮತ್ತೆ ಸಿಂಹಾಸನಕ್ಕೆ ಬರ್ತಾನೆ. ಸೊ ಇಂಥ ಒಂದು
ಮರಳಿ ಬರುವುದಕ್ಕೆ ನಾವು ರಿಸ್ಟೋರೇಷನ್ ಅಥವಾ ರಿಸ್ಟೋರೇಷನ್ ಪೀರಿಯಡ್ ಅಂತ ಕರಿತೇವೆ. ಈಗ ಮುಂದೆ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾರು ಇವನು ಚಾರ್ಲ್ಸ್ ಸೆಕೆಂಡ್ ಅಂತ? ಚಾರ್ಲ್ಸ್ ಸೆಕೆಂಡ್ ನೋನ್ ಆ್ಯಸ್ ಅ ಮೆರಿ ಮೊನಾರ್ಕ್ ಅಂತ ಕರೀತಾನೆ. ತುಂಬ ಸಂತೋಷವಾದಂಥ ರಾಜ ಇವನು. ಯಾಕೆ ಅಂದರೆ ಇವನು ಇಂಗ್ಲೆಂಡಿಗೆ ಬರಬೇಕಾದ್ರೆ ಫ್ರಾನ್ಸ್ನಲ್ಲಿ ಇರ್ತಕ್ಕಂತಹ ಒಂದು ಟ್ರೆಂಡ್, ಒಂದು ಸ್ಟೈಲು ಮತ್ತು ತುಂಬ ಪ್ಲೆಜರೇಬಲ್ ಆಗಿ ಹೇಗೆ ಅವನು ಇರಲಿಕ್ಕೆ ಸಾಧ್ಯ ಅನ್ನೋ ಒಂದು ಸೋರ್ಸನ್ನು ಅವನು ಇಂಗ್ಲೆಂಡ್ಗೆ ತೊಗೊಂಡು ಬರ್ತಾನೆ. ಅದರಲ್ಲಿ ಇವನು ತುಂಬ ಪ್ಲೆಜರ್ ಅಂದರೆ ತುಂಬ ಸುಖ ಸಂತೋಷವನ್ನು ಬಯಸೋನಾಗಿರ್ತಾನೆ, ಆರ್ಟ್ ಕಲೆಯನ್ನು ಪ್ರೋತ್ಸಾಹಕನಾಗಿರ್ತಾನೆ. ಹಾಗೆ ಕೋರ್ಟ್ ಕಲ್ಚರ್ ಅಂತಂದರೆ ಈ ಮದುವೆಯಾಗಿ ಇರುವಂಥ ಒಂದು ಕಲ್ಚರ್ ಇರ್ಬೋದು, ಅಥವಾ ಕೋರ್ಟಲ್ಲಿ ಅಂದರೆ ರಾಜನ ದರ್ಬಾರದಲ್ಲಿ ಯಾವ ರೀತಿಯ ಏನಂದರೆ ಈ ವೈಭವಗಳು ಇರಬೇಕು, ಅದನ್ನು ಎಲ್ಲ ವಿಷಯಗಳನ್ನು ಅವನು ಮತ್ತೆ ಇಂಗ್ಲೆಂಡಿಗೆ ತಂದು ಇಂಟ್ರೊಡ್ಯೂಸ್ ಮಾಡ್ತಾನೆ ಮತ್ತು ತುಂಬ ಫ್ರೀಯಾಗಿ ಅವನು ಇವುಗಳನ್ನು ಫಾಲೋ ಮಾಡ್ತಾ ಇರ್ತಾನೆ. ಈಸ್ ಅ ರೈನ್ ರಿಯಾಕ್ಟೆಡ್ ಸ್ಟ್ರಾಂಗ್ಲಿ ಅಗೇನೆಸ್ಟ್ ಪ್ಯೂರಿಟನ್ ಆಸ್ಟೆರಿಟಿ. ನಾವು ಈಗಾಗಲೇ ನೋಡಿದ್ದೀವಿ ಪ್ಯೂರಿಟನ್ ಏಜ್ ಹೇಗಿತ್ತಂತಂದರೆ ತುಂಬ ಸ್ಟ್ರಿಕ್ಟ್ ಆಗಿರೋಂಥ ಏಜು ಮತ್ತು ಧರ್ಮವನ್ನು ತುಂಬ ಚಾಚು ತಪ್ಪದೆ ಫಾಲೋ ಮಾಡಬೇಕು ಮತ್ತು ಮೊರಾಲಿಟಿ ರಿಜಿಡಿಟಿ, ಎಷ್ಟ ಕಷ್ಟ ಆದರೂ ಒಂದು ಧರ್ಮವನ್ನು ಮತ್ತು ಸ್ಪಿರಿಚುವಾಲಿಟಿಯನ್ನು ಫಾಲೋ ಮಾಡಲೇಬೇಕು ಅನ್ನುವಂಥ ಆ ರೂಲನ್ನು ಇವನು ಬ್ರೇಕ್ ಮಾಡಿ ಇವನು ತುಂಬ ಲಿಬರಲ್ ಆಗಿರುವಂಥ ಎಂಜಾಯಬಲ್, ಪ್ರೆಜಲೇಬಲ್ ಮತ್ತು ಆರ್ಟ್ ಲವಿಂಗ್ ಕೈಂಡ್ ಆಫ್ ಅ ರೂಲನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ದ ರೆಸ್ಟೋರೇಷನ್ ಬಾಟ್ ಬ್ಯಾಕ್ ಮೊನಾರ್ಕಿ. ಈ ರೆಸ್ಟೋರೇಷನ್ದಿಂದ ಏನೇನು ಬರುತ್ತೆ? ಮತ್ತೆ ರಾಜಪ್ರಭುತ್ವ ಮರಳಿ ಸಿಗುತ್ತೆ, ಅರಿಸ್ಟೋಕ್ರಸಿ ಶ್ರೀಮಂತರ ಆಳ್ವಿಕೆ ಮತ್ತೆ ಹೆಚ್ಚಾಗುತ್ತೆ, ಸೋಷಿಯಲ್ ರಿಫೈನ್ಮೆಂಟ್ ಅಂದರೆ ತುಂಬ ಭಾಷೆಯಲ್ಲಿ, ಉಡುಗೆ ತೊಡುಗೆಗಳಲ್ಲಿ, ಜೀವನದಲ್ಲಿ ತುಂಬ ಸುಧಾರಣೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಥಿಯೇಟರ್ಸ್ ವರ್ ರೀಓಪನ್ಡ್. ಆಲಿವರ್ ಕ್ರಾಮ್ವೆಲ್ನ ಆಡಳಿತದಲ್ಲಿ ಈ ಥಿಯೇಟರ್ಗಳನ್ನು ಬಂದ್ ಮಾಡಿರಲಾಗಿರುತ್ತೆ. ನಾಟಕಗಳನ್ನು, ಸಾಹಿತ್ಯಗಳನ್ನು, ಕಲೆಗಳನ್ನು, ಮೋಸ್ಟ್ ಆಫ್ ದಿ ಥಿಂಗ್ಸ್ಗಳನ್ನು ದೇ ವರ್ ಕ್ಲೋಸ್ಡ್. ಬಟ್ ಇಲ್ಲಿ ವೆನ್ ಚಾರ್ಲ್ಸ್ ಸೆಕೆಂಡ್ ಎಂಟರ್ಸ್ ಇನ್ ಟು England and he again allowed people to enjoy, to get involved in theatres activities or other kind of things. ಸೊ ಇಲ್ಲಿ ಮತ್ತೆ ರಿವೈವಲ್ ಆಗುತ್ತೆ, ಮರುಜೀವ ಬರುತ್ತೆ. ಯಾವುದಕ್ಕಂದರೆ ಈ ಡ್ರಾಮಾಗಳಿಗೆ, ಪೊಯಿಟ್ರಿಗಳಿಗೆ, ಸಾಹಿತ್ಯಕ್ಕೆ. ಫಾರ್ ದಿ ಫಸ್ಟ್ ಟೈಮ್ ವುಮೆನ್ ಅಪಿಯರ್ಡ್ ಆನ್ ದಿ ಇಂಗ್ಲಿಷ್ ಸ್ಟೇಜ್ ಆ್ಯಸ್ ಅ ಆ್ಯಕ್ಟ್ರೆಸ್. ಇದಕ್ಕಿಂತ ಮೊದಲು, ರೆಸ್ಟೋರೇಷನ್ಗಿಂತ ಮೊದಲು ನಾಟಕದಲ್ಲಿ ಮಹಿಳೆಯರನ್ನು ಏನಂದರೆ ಒಂದು ಪಾತ್ರಧಾರಿಗಳನ್ನಾಗಿ ಮಾಡ್ತಾ ಇರಲಿಲ್ಲ. ಬದಲಾಗಿ ಇಲ್ಲಿ ಪುರುಷರು ಏನು ಮಾಡ್ತಾರೆ ಅಂದರೆ ಮಹಿಳೆಯ ಪಾತ್ರನ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಫಸ್ಟ್ ಟೈಮ್ ಏನಾಗುತ್ತಂದರೆ ಮಹಿಳೆಯ ಪಾತ್ರವನ್ನು ಮಹಿಳೆಯೇ ಒಬ್ಬ ಆ್ಯಕ್ಟ್ರಾಗಿ ಅದನ್ನು ಮಾಡ್ತಾ ಹೋಗ್ತಾಳೆ. ಲಿಟ್ರೇಚರ್ ರಿಫ್ಲೆಕ್ಟೆಡ್. ಇಲ್ಲಿ ಯಾವ ರೀತಿಯ ಲಿಟ್ರೇಚರ್ ಸಾಹಿತ್ಯ ನೋಡ್ಬೋದು ಅಂದರೆ ಒಂದು ತುಂಬ ಮಜಾ ಆಗಿರುವಂಥ, ತುಂಬ ಒಂದು ರಿಫೈನ್ಡ್ ಕೈಂಡ್ ಆಫ್ ಅ ಲ್ಯಾಂಗ್ವೇಜನ್ನು ಯೂಸ್ ಮಾಡುವಂಥ ಒಂದು ಸ್ಟೈಲನ್ನು ನಾವಿಲ್ಲಿ ಕಾಣ್ತೀವಿ. ಸಟೈರ್ ಅಂದರೆ ಇನ್ನೊಬ್ಬರನ್ನ ಅಣುಕು ಮಾಡುವಂಥ ಒಂದು ತಮ್ಮ ಪೋಯಿಟ್ರಿಗಳ ಮೂಲಕ, ತಮ್ಮ ಪ್ಲೇಗಳ ಮೂಲಕ ಅಣುಕು ಮಾಡುವಂಥ ಒಂದು ವಿಷಯಗಳನ್ನು ಕಾಣ್ತೇವೆ. ಹಾಗೆ ರಿಯಾಲಿಸಮ್ ಅಂದರೆ ವ್ಯಕ್ತಿಯ ನೈಜತೆಯನ್ನು ಚಿತ್ರಣ ಮಾಡುವಂಥ ಕಲೆ ಅಥವಾ ಸಾಹಿತ್ಯವನ್ನು ಕಾಣ್ತೇವೆ. ಹಾಗೆ ವರ್ಡ್ಲಿ ವ್ಯಾಲ್ಯೂಸ್ ಅಂದರೆ ಪ್ಲೆಜರ್, ತುಂಬ ಸಂತೋಷಕ್ಕಾಗಿ ತಿನ್ನೋದು, ಉಣ್ಣೋದು, ಕುಣಿಯೋದು ಮತ್ತು ಅದಗಳನ್ನು ಆಸ್ವಾದಿಸೋದು, ಈ ರೀತಿಯಾಗಿ ವರ್ಡ್ಲಿ ಅಂದರೆ ಮನುಷ್ಯನಿಗೆ ಬೇಕಾದಂಥ ಭೌತಿಕ ಒಂದು ಎಂಜಾಯ್ಮೆಂಟಿಗೆ ತುಂಬ ಇಂಪಾರ್ಟೆನ್ಸನ್ನು ಇಲ್ಲಿ ಕೊಡಲಾಗುತ್ತೆ. ಹಾಗೆ ಇಲ್ಲಿ ಫ್ರೆಂಚ್ ಕಲ್ಚರ್ನ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಲ್ಲಿ ಫ್ರೆಂಚ್ ಮ್ಯಾನರ್ಸ್ಗಳನ್ನು, ಪ್ಯಾಷನ್ಗಳನ್ನು ಮತ್ತು ಲಿಟ್ರರಿ ಸ್ಟೈಲ್ಗಳನ್ನು ಅಳವಡಿಸ್ಕೊಳ್ತಾರೆ. ಹಾಗೆ ಈ ಏಜಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ರಾಯಲ್ ಸೊಸೈಟಿ ಅದು ಎಸ್ಟಾಬ್ಲಿಷ್ ಆಗುತ್ತೆ 1660ಯಲ್ಲಿ. ಏನಿದು ರಾಯಲ್ ಸೊಸೈಟಿ ಅಂತಂದರೆ ಇಲ್ಲಿ ಸೈಂಟಿಫಿಕ್ ರಿಸರ್ಚಿಗೆ ತುಂಬ ಮಹತ್ವವನ್ನು ನೀಡಲಾಗುತ್ತೆ. ರ್ಯಾಷನಲ್ ಇನ್ಕ್ವೈರಿ ಅಂದರೆ ಬೌದ್ಧಿಕತೆಗೆ ಮತ್ತು ತುಂಬ ಈ ಲಾಜಿಕ್ ಕೈಂಡ್ ಆಫ್ ಥಿಂಗ್ಸ್ಗಳಿಗೆ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ಅಬ್ಸರ್ವೇಷನನ್ನು ತುಂಬ ವಿಷಯದಲ್ಲೇ ಮಾಡಲಾಗುತ್ತೆ. ಅಂದರೆ ಇಲ್ಲಿಂದ ಏನಂದರೆ ಒಂದು ಸೈನ್ಸ್ನ ಬೆಳವಣಿಗೆಗಳನ್ನು ಸಹ ಕಾಣ್ತಾ ಹೋಗ್ತೇವೆ. ಹಾಗೆ ಪೊಲಿಟಿಕಲಿ ಏನು ಚೇಂಜ್ ಆಗುತ್ತೆ ರಾಜಕೀಯವಾಗಿ ಅಂದರೆ ಇಲ್ಲಿ ರಿಸ್ಟೋರೇಷನ್ ಪೀರಿಯಡಲ್ಲಿ 2 ರೀತಿಯ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ನಾವು ನೋಡ್ತೇವೆ. ಒಂದು ಅದರಲ್ಲಿ ವಿಗ್ಸ್ ಅಂತ, ಇನ್ನೊಂದು ಟೋರೀಸ್ ಅಂತ. ಏನಿದು ವಿಗ್ಸು ಮತ್ತು ಟೋರೀಸ್ ಅಂದರೆ, ವಿಗ್ಸ್ ಅಂತಂದರೆ ಸಪೋರ್ಟೆಡ್ ಪಾರ್ಲಿಮೆಂಟ್ ಅಂದರೆ ಈ ಆಲಿವರ್ ಕ್ರಾಮ್ವೆಲ್ನ ಒಂದು ಆಳ್ವಿಕೆಯಲ್ಲಿ ಇಲ್ಲಿ ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ಆಗುತ್ತೆ. ತುಂಬ ಜನ ಪಾರ್ಲಿಮೆಂಟನ್ನು ಇಷ್ಟಪಡ್ತಾ ಹೋಗ್ತಾರೆ. ಹೇಗೆ ನಮ್ಮ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಸಿಸ್ಟಮ್ ಇದೆಯೋ ಆ ರೀತಿ ಜನ ಅಲ್ಲಿ ಒಂದು ಪಾರ್ಲಿಮೆಂಟು, ಜನರ
ಒಂದು ಎಲ್ಲರೂ ಲಾರ್ಡ್ಸ್ ಆ್ಯಂಡ್ ಕಾಮನ್ ಪೀಪಲ್ ಸೇರುವಂಥ ಪಾರ್ಲಿಮೆಂಟಿಗೆ ತುಂಬ ಸಪೋರ್ಟ್ ಮಾಡುವಂಥ ವಿಗ್ಸ್ ಅನ್ನೋ ಒಂದು ಪಾರ್ಟಿ ಹುಟ್ಕೊಳ್ಳುತ್ತೆ. ಇಲ್ಲಿ ಏನಂತಂದರೆ ಇವರು ಯಾವಾಗಾದರೂ ಈ ಮೊನಾರ್ಕಿ ರಾಜಪ್ರಭುತ್ವವನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಹಾಗೆ ಇವರು ಏನಂದರೆ ಧಾರ್ಮಿಕ ವಿಷಯದಲ್ಲಿ ಒಂದು ಪ್ರೊಟೆಸ್ಟೆಂಟನಿಸಮನ್ನು ಒಳಗೊಂಡಿರ್ತಾರೆ. ಹಾಗೆ ಇನ್ನೊಂದು ಪಾರ್ಟಿ ಟೋರೀಸ್ ಅಂತ, ಇವರು ಯಾರನ್ನು ಸಪೋರ್ಟ್ ಮಾಡ್ತಾರೆ ಅಂದರೆ ಇವರು ಕಟುವಾಗಿ ಈ ಪಾರ್ಲಿಮೆಂಟ್ ಸಪೋರ್ಟರ್ಸನ್ನು ಟೀಕಿಸೋದು ಮತ್ತು ಮೊನಾರ್ಕಿ ರಾಜಪ್ರಭುತ್ವವನ್ನು ಬೆಂಬಲಿಸ್ತಾರೆ. ಹಾಗೆ ಎಸ್ಪೆಷಲಿ ಚರ್ಚ್ ಆಫ್ ಇಂಗ್ಲೆಂಡನ್ನು ಬೆಂಬಲಿಸ್ತಾರೆ ಮತ್ತು ಟ್ರೆಡಿಷ್ನಲ್ ಅಥಾರಿಟಿ ಏನೀಗ ಒಂದು ಸಾಂಪ್ರದಾಯಿಕವಾಗಿ ಬಂದಿದೆ, ರಾಜಪ್ರಭುತ್ವ, ರಾಜನಿಗೆ ವಿಧೇಯವಾಗಿರೋದು ಮತ್ತು ರಾಜನ ಒಂದು ಆಡಳಿತಕ್ಕೆ ಬದ್ಧವಾಗಿರೋದು, ಈ ರೀತಿ ಇವರು ಕಟುವಾಗಿ ತುಂಬ ಒಂದು ಆರ್ಕ್ ಫಾಲೋವರ್ಸ್ ಆಫ್ ಈ ಒಂದು ಥ್ರೋನನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಹಾಗೆ ಇಲ್ಲಿ ಪೊಲಿಟಿಕಲ್ ರೈವಲ್ರೀಸ್ ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಸಿಟ್ಟನ್ನು ಅಂದರೆ ಒಂದು ಎನಿಮಿಟಿಯನ್ನು, ಒಂದು ವೈರತ್ವವನ್ನು ತಮ್ಮ ಲಿಟ್ರೇಚರ್ಗಳ ಮೂಲಕ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಅನುಕ ಮಾಡ್ತಾ ಹೋಗ್ತಾರೆ. ಹೇಗೆ ಭಾರತದಲ್ಲಿ ತುಂಬ ದೇಶಗಳಲ್ಲೂ ಈ ಒಂದು ಪಾರ್ಟಿ ಏನು ಮಾಡುತ್ತೆ ಅಂದರೆ ಒಂದು ಲೆಫ್ಟ್ ಪಾರ್ಟಿ ರೈಟ್ ಪಾರ್ಟಿಯನ್ನು ಬ್ಲೇಮ್ ಮಾಡ್ತಾ ಹೋಗುತ್ತೆ. ಹಾಗೆ ತುಂಬ ಈ ರೀತಿ ನಡೀತಾ ಇರುತ್ತಲ್ಲ, ಅದೇ ರೀತಿ ಎರಡೂ ಪಾರ್ಟಿಗಳು ಒಬ್ಬರನ್ನೊಬ್ಬನ ಬ್ಲೇಮ್ ಮಾಡ್ತಾ ಹೋಗ್ತಾರೆ. ಆ ಒಂದು ಬ್ಲೇಮನ್ನು ಯಾವ ರೀತಿ ತೋರಿಸ್ತಾ ಹೋಗ್ತಾರೆ ಅಂದರೆ ಈ ಸಟಾಯಗಳ ಮೂಲಕ, ಅಣಕುಗಳ ಮೂಲಕ, ತಮ್ಮ ಒಂದು ಪೋಯಮ್ಗಳಲ್ಲಿ, ತಮ್ಮ ಒಂದು ಡ್ರಾಮಾಗಳಲ್ಲಿ, ಪ್ಲೇಗಳಲ್ಲಿ ಮತ್ತು ಅದರ ವರ್ಕ್ಗಳಲ್ಲಿ ಇನ್ನೊಬ್ಬರನ್ನ ಅಣಕು ಮಾಡ್ತಾ ಹೋಗ್ತಾರೆ. ಹಾಗೆ ಸೋಷಿಯಲ್ ಡಿಸ್ಕಷನನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತಂದರೆ ಇಲ್ಲಿ ದ ಗ್ರೇಟ್ ಪ್ಲೇಗ್ ಆಫ್ 1665. ಏನಿದು ಗ್ರೇಟ್ ಪ್ಲೇಗ್ ಅಂದರೆ ನಮ್ಗೆ ಗೊತ್ತು, ಈ ಪ್ಲೇಗ್ ರೋಗದಿಂದ ತುಂಬ ದೇಶದ ಅಂದರೆ ಪ್ರಪಂಚದ ತುಂಬ ಮೋಸ್ಟ್ ಆಫ್ ದಿ ಒಂದು ಪಾಪ್ಯುಲೇಷನ್ ತುಂಬ ನಾಶವಾಗಿ ಹೋಗುತ್ತೆ ಮತ್ತು ಸಾಯ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಂಗ್ಲೆಂಡಲ್ಲಿ 1665 ಈ ಪ್ಲೇಗ್ ರೋಗ ಹರಡುತ್ತೆ. ಇದರಿಂದ ಥೌಸಂಡ್ಸ್ ಆಫ್ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಇಂಗ್ಲೆಂಡಲ್ಲಿ ವಾಸ ಮಾಡ್ತಕ್ಕಂಥ ಸಾವಿರಾರು ಜನರು ಈ ಒಂದು ರೋಗಕ್ಕೆ ತುತ್ತಾಗ್ತಾರೆ. ಹಾಗೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಫಿಯರ್, ಭಯ ಮತ್ತು ಸಫರಿಂಗ್, ಬಳಲಿಕೆ ಹೆಚ್ಚಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ ಇರುವಂಥದ್ದು ಏನಂದರೆ ದ ಗ್ರೇಟ್ ಫೈರ್ ಆಫ್ ಲಂಡನ್ ಇನ್ 1666. 1466 ಒಂದು ಲಂಡನ್ನಲ್ಲಿ ಒಂದು ಬೆಂಕಿ ಆಹುತಿ ಆಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಇದರಿಂದ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸಾಯ್ತಾರೆ. ಇದರಲ್ಲಿ ಸಿಟಿ ಏನಾಗುತ್ತೆ ಅಂದರೆ ನಾಶ ಆಗಿ ಹೋಗುತ್ತೆ. ಇದರಿಂದ ಮತ್ತೆ ಸಿಟಿಯನ್ನು ಅದನ್ನು ಕಟ್ಟಬೇಕಾಗತ್ತೆ. ಇದರಿಂದ ಏನಂದರೆ ಇನ್ನೂ ಇಂಗ್ಲೆಂಡಿಗೆ ತುಂಬ ಒಂದು ಸುಂದರವಾದ ಬಿಲ್ಡಿಂಗ್ಸ್ಗಳು ಅನ್ನು ಕಟ್ಟಲಾಗುತ್ತೆ. ಹಾಗೆ ಸೌಂದರ್ಯತೆಯನ್ನು ಹೆಚ್ಚಿಸಲಾಗುತ್ತೆ. ಸೊ ರೀಬಿಲ್ಡಿಂಗ್ ದಿ ಅರ್ಬನ್ ಪ್ಲ್ಯಾನಿಂಗ್, ಇಲ್ಲಿಂದ ಏನಾಗುತ್ತೆ ಅಂತಂದರೆ ಮೋಸ್ಟ್ ಆಫ್ ದಿ ಇಂಗ್ಲೆಂಡ್ ಪಾರ್ಟ್ಗಳಲ್ಲಿ ಈ ಅರ್ಬನ್ ಅಂದರೆ ಒಂದು ಪಟ್ಟಣದ ಹಳ್ಳಿಗಳು ಹೋಗಿ ಪಟ್ಟಣಗಳಾಗಿ ಕನ್ವರ್ಟ್ ಆಗ್ತವೆ. ಸೊ ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಹಾಗೆ ಇಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಒಂದು ಸೋಷಿಯಲ್ ಕಾನ್ಸಿಯಸ್ನೆಸ್ಸನ್ನು ಹಾಗೆ ಲಿಟ್ರರಿ ಥೀಮ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೇವೆ. ಇಲ್ಲಿ ರೈಟರ್ಸು ಏನನ್ನು ಬರೀತಾರೆ, ಯಾವ ವಿಷಯ ಇಟ್ಕೊಂಡು ತುಂಬ ಆಳವಾಗಿ ಬರೀತಾರೆ ಅಂದರೆ ಅದರಲ್ಲಿ ಕ್ಲಾರಿಟಿ ತುಂಬ, ಅವರಿಗೆ ಸ್ಪಷ್ಟತೆ ತುಂಬ ಚೆನ್ನಾಗಿ ಗೊತ್ತು ಮತ್ತು ಸ್ಪಷ್ಟತೆಯಿಂದ ಹೇಳ್ತಾ ಹೋಗ್ತಾರೆ. ಯಾಕಂದರೆ ನೀವು ಅರಿಸ್ಟೋಕ್ರಸಿ ಅಂದರೆ ಶ್ರೀಮಂತರ ಆಡಳಿತ ಇರೋದರಿಂದ ಪ್ರತಿಯೊಂದು ಮ್ಯಾನರ್ಗಳಲ್ಲಿ, ಮಾತುಗಳಲ್ಲಿ ಮತ್ತು ರಿಫೈನ್ಮೆಂಟ್ ಬರುತ್ತೆ. ಹಾಗೆ ಆ ಒಂದು ಬರವಣಿಗೆಯಲ್ಲೂ ನಾವು ಇದನ್ನು ಕಾಣ್ಬೋದು. ಇಲ್ಲಿ ಎಲಿಗೆನ್ಸನ್ನು ಕಾಣ್ಬೋದು. ಹಾಗೆ ಪಾಲಿಶ್ಡ್ ಪ್ರೋಸ್ ಸ್ಟೈಲ್, ಬರೀಬೇಕಾದ್ರೆ ತುಂಬ ಎಕ್ಸಾಗರೇಟೆಡ್ಡು, ತುಂಬ ಏನನ್ನು ಬಳಸಬೇಕು, ಏನನ್ನು ಬಳಸಬಾರ್ದು ಅಂದರೆ ತುಂಬ ಒಂದು ಯಾವ ಮ್ಯಾನರಲ್ಲಿ ಅಂದರೆ ಈ ಅರಿಸ್ಟೋಕ್ರೆಟಿಕ್ ಮತ್ತು ಹಿಪೋಕ್ರೆಟಿಕ್ ಮ್ಯಾನರಲ್ಲಿ. ಹಿಪೋಕ್ರೆಟಿ ಅಂತಂದರೆ ಮಾಡೋದೊಂದು, ಬದುಕೋದೊಂದು, ಆಡೋದೊಂದು ಅಂದಂಗೆ. ಇಲ್ಲಿ ತುಂಬ ಜನ ನಾಟಕೀಯವಾಗಿ ತಮ್ಮ ಜೀವನವನ್ನು ಮಾಡ್ಕೊಂಡು ಹೋಗ್ತಾರೆ. ಭಾಷೆಗಳನ್ನು ತುಂಬ ನಾಟಕೀಯವಾಗಿ ಬಳಸ್ತಾರೆ, ಎಸ್ಪೆಷಲಿ ಈ ರಿಫೈನ್ಡ್ ಲ್ಯಾಂಗ್ವೇಜ್ಗಳನ್ನು. ಸೊ ಈ ಒಂದು ಪೀರಿಯಡಲ್ಲಿ ಬರೆದಿರುವಂತಹ ಪೊಯೆಟ್ರಿಗಳಲ್ಲಿ ಮತ್ತು ಈ ನಾವು ಒಂದು ಪ್ಲೇಗಳೆಲ್ಲ ಏನನ್ನು ನೋಡ್ತೀವಿ ಅಂದರೆ ದ ಮಿರರ್ ಆಫ್ ಕಂಟೆಂಪ್ರರಿ ಸೊಸೈಟಿ. ಆ ಒಂದು ಕಂಟೆಂಪ್ರರಿ ಆಗಿನ ಸಮಕಾಲೀನ ಜನರ ಬದುಕನ್ನು ನೇರವಾಗಿ ಒಂದು ಕನ್ನಡಿ ಥರ ನಾವು ಇವರ ಮೋಸ್ಟ್ ಆಫ್ ದಿ ಬರವಣಿಗೆಗಳಲ್ಲಿ, ಪೊಯಿಟ್ರಿಗಳಲ್ಲಿ ಮತ್ತು ಈ ಪ್ಲೇಗಳಲ್ಲಿ ಕಾಣ್ಬೋದು. ಹಾಗೆ ಮ್ಯಾನರನ್ನು ಕಾಣ್ಬೋದು. ಹಾಗೆ ಮೋರಲ್ಸ್ಗಳನ್ನು ಸಹ ಕಾಣ್ತಾ ಹೋಗ್ತೇವೆ. ಇಲ್ಲಿ ಒಂದು ರಿಲಿಜಿಯಸ್ ಕಾನ್ಸಿಯಸ್ನೆಸ್ಸು ಇರುತ್ತೆ ಜನರಿಗೆ. ತುಂಬ ರಿಲಿಜಿಯಸ್ ಕಾನ್ಸಿಯಸ್ ತುಂಬ ಕಡಿಮೆ ಇರುತ್ತೆ. ಆದರೆ ಈ ಸೆಕ್ಯುಲರ್ ಒಂದು ಮ್ಯಾನರಲ್ಲಿ ಅಂದರೆ ತುಂಬ ಲಿಬ್ರಲ್ ಆಗಿ, ಈಗ ತುಂಬ ಸ್ಟ್ರಿಕ್ಟ್ ಆಗಲ್ಲ. ಈಗ ಆಲಿವರ್ ಕ್ರಾಮ್ವೆಲ್ನ ಆಡಳಿತದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿತ್ತು, ನೀವು ಫಾಲೋ ಮಾಡಲೇಬೇಕು ಅಂತ. ಇಲ್ಲಿ ತುಂಬ ಲಿಬ್ರಲ್ ಆಗಿ ಅವ್ರು ಫಾಲೋ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗೆ ಸೋಷಿಯಲ್ ಆ್ಯಂಡ್ ಹ್ಯೂಮನ್ ಥೀಮ್ಸ್ಗಳನ್ನು ಸಹ ತುಂಬ ತಮ್ಮ ಬರವಣಿಗೆಗಳಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ನಾವು ಏನು ಮಾಡ್ತೀವಿ ಅಂತಂದರೆ
ಇಲ್ಲಿ ಒಂದು ಕನ್ಕ್ಲೂಷನ್ನ ನೋಡ್ತಾ ಬರೋಣ. ಏನು ಕನ್ಕ್ಲೂಷನ್ ಅಂದರೆ, ಈ ಒಂದು ಪೀರಿಯಡ್ ರೆಸ್ಟೋರೇಷನ್ ಪೀರಿಯಡನ್ನು ನಾವು ರಿಯಾಕ್ಷನ್ ಅಗೇನೆಸ್ಟ್ ಪ್ಯೂರಿಟನ್ ರೂಲ್ ಅಂತ ಕರಿತೀವಿ. ಈ ಪ್ಯೂರಿಟನ್ ಅಂತಂದರೆ ತುಂಬ ಕಟುಬದ್ಧವಾಗಿ ನೀವು ಧರ್ಮ ಮತ್ತು ಧರ್ಮದ ಗ್ರಂಥಗಳನ್ನು ಮತ್ತು ಧಾರ್ಮಿಕ ನೀತಿಗಳನ್ನು ಸೆಲೆಬ್ರೇಟ್ ಮಾಡಲೇಬೇಕು, ಇದರ ವಿರುದ್ಧವಾಗಿ ಬರುವಂಥ ಒಂದು ಪೀರಿಯಡ್ ಯಾವುದಂತಂದರೆ ಅದು ರೆಸ್ಟೋರೇಷನ್ ಪೀರಿಯಡು. ಇಲ್ಲಿ ಏನೇನಾಗುತ್ತೆ ಅಂತಂದರೆ, ರಿವೈವಲ್ ಆಫ್ ಮೊನಾರ್ಕಿ, ರಾಜಪ್ರಭುತ್ವ ಮರಳಿ ಬರುತ್ತೆ, ಥಿಯೇಟ್ರ್ಗಳು ಓಪನ್ ಆಗ್ತವೆ, ಸೈನ್ಸಿಗೆ ಇಂಪಾರ್ಟೆನ್ಸ್ ನೀಡಲಾಗುತ್ತೆ, ಪೊಲಿಟಿಕಲ್ ಡಿಬೇಟ್ಗಳು ಬದಲಾವಣೆ ಆಗ್ತವೆ, ಟೋರೀಸ್ ಮತ್ತು ವಿಗ್ಸ್ ಅನ್ನೋ ಒಂದು 2 ಪಾರ್ಟಿಗಳು ಹುಟ್ಕೊಳ್ತವೆ, ಹಾಗೂ ರಿಯಾಲಿಸ್ಟಿಕ್ ಆಗಿ ಒಂದು ವ್ಯಕ್ತಿಯ ನೈಜತೆಯನ್ನು ಮೋಸ್ಟ್ ಆಫ್ ದಿ ರೈಟಿಂಗ್ಸ್ಗಳಲ್ಲಿ ಹೈಲೈಟ್ ಮಾಡಲಾಗುತ್ತೆ. ವಿಟ್ಟಿ ಅಂದರೆ ತುಂಬ ಈ ಇಂಟೆಲಿಜೆಂಟ್ ಕೈಂಡ್ ಆಫ್ ಡೈಲಾಗ್ಸ್ಗಳನ್ನು ಮತ್ತು ಬರವಣಿಗೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಈ ರೀತಿಯ ಲಿಟ್ರೇಚರನ್ನು ಹೈಲೈಟೆಡ್ ಮಾಡಲಿಕ್ಕೆ ಈ ಪೀರಿಯಡು ತುಂಬ ಇಂಪಾರ್ಟೆಂಟ್ ಆದ ರೋಲನ್ನು ನಿಭಾಯಿಸುತ್ತೆ ಅನ್ನೋದನ್ನು ಹೇಳ್ತಾ, ನಾನು ಈ ಒಂದು ರೆಸ್ಟೋರೇಷನ್ ಪೀರಿಯಡಿನ ಒಂದು ಬ್ಯಾಕ್ಗ್ರೌಂಡು ಮತ್ತು ಪೊಲಿಟಿಕಲ್ ಬ್ಯಾಕ್ಗ್ರೌಂಡರ ಬಗ್ಗೆ ಹೇಳ್ತಾ ಇಲ್ಲಿಗೆ ನಾನು ಇದನ್ನು ಕನ್ಕ್ಲೂಷನ್ ಮಾಡ್ತೇನೆ. ಹಾಗೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹಾಗೆ ಮಾಡ್ತಾ ಹೋಗ್ತೇನೆ. ಸೊ ಥ್ಯಾಂಕ್ ಯು ಫ್ರೆಂಡ್.